ಸರ್ವಮೂರ್ಖನಾದ ಧರ್ಮರಾಯ, ಅಮ್ಮ ಭಾನುಮತಿ, ನೀವಾದರೂ ನನ್ನ ಮೇಲೆ ಕರುಣೆಯನ್ನು ತೋರಬಾರದೆ? ಭಾನುಮತಿ ಭಾವ, ಅದೇನು ಭಾನುಮತಿ? ಅಹೋ ಭಾವ, ಭಾನುಮತಿ ಅಹೋ ಭಾವ, ಭಾನುಮತಿ ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ಸತ್ಯವಂತನೇ ಓ ಧರ್ಮರಾಯ, ನೇ ಆಲಿಸು ಮಾನಿಯ ನುಡಿಯ. ಸತ್ಯವಂತನೇ ಓ ಧರ್ಮರಾಯ, ನೇ ಆಲಿಸು ಮಾನಿಯ ನುಡಿಯ. ಪಾಂಡುತನಯ ಕೇಳೋ ವಿಷಯ, ಪಾಂಡುತನಯ ಕೇಳೋ ವಿಷಯ. ಬಿಡಿಸೆನ್ನ ಪತಿ ಸೆರೆಯ, ಸತ್ಯವಂತನೇ ಓ ಧರ್ಮರಾಯ, ನೀ ಆಲಿಸು ಮಾನಿಯ ನುಡಿಯ. ಭಾವ, ಚೆನ್ನಾಗಿ ಹೇಳು. ಚಿತ್ರಸೇನ ಗಂಧರ್ವರಾಯ, ಬಂಧಿಸಿರುವ ಎನ್ನ ಪ್ರೇಮ ಪತಿಯ. ಭಾವ, ಚಿತ್ರಸೇನ ಗಂಧರ್ವರಾಯ, ಬಂಧಿಸಿರುವ ಎನ್ನ ಪ್ರೇಮ ಪತಿಯ. ಎನ್ನ ಮಾತನು ನೀ ಕೇಳಿನ್ನು, ಎನ್ನ ಮಾತನು ನೀ ಕೇಳಿನ್ನು. ಬಿಡಿಸಿಕೊಂಡು ಬಾರೋ ಕುರುಶ್ರೇಷ್ಠನ, ಬಿಡಿಸಿಕೊಂಡು ಬಾರೋ ಕುರುಶ್ರೇಷ್ಠನ, ಕುರುಶ್ರೇಷ್ಠನ, ಕುರುಶ್ರೇಷ್ಠನ. ಸತ್ಯವಂತನೇ ಓ ಧರ್ಮರಾಯ, ಅಹೋ ಭಾವ, ಭಾನುಮತಿ ಚಿತ್ರಸೇನನಾದ ಆ ಗಂಧರ್ವರಾಯನು ಎನ್ನ ಪತಿಯನ್ನು ಬಂಧಿಸಿ ಎಳೆದೊಯ್ಯುತ್ತಿರುವನು. ಆದ್ದರಿಂದ ನೀವು ನನ್ನ ಮೇಲೆ ಕರುಣೆ ತೋರಿ ಎನ್ನ ಪತಿಯ ಸೆರೆಯನ್ನು ಬಿಡಿಸಿ ಎಂದು ಬೇಡಿಕೊಳ್ಳುವೆನು. ಭಾವ, ನೀವೇ ಉಳಿಸಬೇಕು ಎನ್ನ ಮಾಂಗಲ್ಯ. ಅಮ್ಮ ಭಾನುಮತಿ ಭಾವ, ಹೇಳಿದೆನು ಕೇಳು. ಚೆನ್ನಾಗಿ ಮಾನವತಿಯು ನೀ ಭಾನುಮತಿಯು ನೀ ನಿನ್ನ ಪತಿಯ ಸೆರೆ ಬಿಡಿಸೆಂದು ಪೇಳಲು ಕಣ್ಣ ದ್ರೋಣ ಭೀಷ್ಮಾದಿ. ಭಾನುಮತಿ ಕಣ್ಣ ದ್ರೋಣ ಭೀಷ್ಮಾದಿ ಬಲಶಾಲಿಗಳು. ಭಾನುಮತಿ ಕರಧಲಿ ಭಿಕ್ಷೆ ಪಾತ್ರೆಯನ್ನು ಧರಿಸಿ ತಿಳಿದುಂಬುವವರಿಗೆ ನಮ್ಮಿಂದ ಕಲರಿಯದಮ್ಮ. ಭಾನುಮತಿ ಭಾವ, ಗಂಧರ್ವರು ನಿನ್ನ ಪತಿಯಂ ಸೆರೆ ಹಿಡಿದು ಒಯ್ಯುವರೆಂದು ಒಯ್ಯುವ ಕಾಲದಲ್ಲಿ ದ್ರೋಣ, ಭೀಷ್ಮ, ಕೃಪ, ಶಲ್ಯ, ಶಕುನಿ, ಕರ್ಣ ಮೊದಲಾದ ವೀರಾದಿ ವೀರರಿದ್ದು ಮಾಡಿದ ಕಾರ್ಯವೇ. ಅಯ್ಯೋ, ನಮ್ಮಿಂದೇನಾಗುವುದು? ಭಾನುಮತಿ ಭಾವ, ಅರಣ್ಯವಂ ಸಂಚರಿಸಿ ಒತ್ತಿಗೆ ಸರಿಯಾಗಿ ಅನ್ನವಂ ಕಾಣದೆ ಅನ್ನ ತಾಯಿಗಳನ್ನು ತಿಂದು ಆ ಗಂಧರ್ವರೆಡೆ ಹೋರಾಡುವುದು ನಮ್ಮಿಂದಾದೀತೆ. ಭಾನುಮತಿ, ನಿನಗೇನು ತಿಳಿಯದೆ ಈ ಪಾಂಡವರ ಸಂಗತಿ?
ಜಡಜಟ್ಟಿಯಾದ ಭೀಮಸೇನನೇ, ಅಹೇ ಭಾನುಮತಿ, ನೀನಾದರೂ ನನ್ನ ಮೇಲೆ ಕರುಣೆಯನ್ನು ತೋರಬಾರದೆ. ನನ್ನಿಂದ ಏನಾದಿತ್ತು ಭಾನುಮತಿ? ನಿನ್ನಿಂದ ಆಗುವ ಕಾರ್ಯವೇ ಇದು. ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಲ್ಲ ಭಾನುಮತಿ. ಅಹೋ ಬಾಬಾ, ಅಹೇ ಭಾನುಮತಿ, ಹೇಳಲೆ. ಅದೇ ಚೆನ್ನಾಗಿ ಹೇಳು ಭಾನುಮತಿ. ಹೇಳುವಿನ ಕೇಳು ಬಾಬಾ. ಚೆನ್ನಾಗಿ ಹೇಳು ಭಾನುಮತಿ. ವಾಯು ನಂದನ ಬಿಡಿಸೋ ಬಂಧನ, ವಾಯು ನಂದನ ಬಿಡಿಸೋ ಬಂಧನ, ಎನ್ನಯ ಪತಿಯ ಸೆರೆಯನ್ನು ಬಿಡಿಸು, ಎನ್ನಯ ಪತಿಯ ಸೆರೆಯನ್ನು ಬಿಡಿಸು, ನೀನು ಈ ದಿನ ವಾಯು ನಂದನ ಬಿಡಿಸೋ ಬಂಧನ. ಜಡಜಟ್ಟಿಯಾದ ಭೀಮಸೇನನೇ, ಅಹೇ ಭಾನುಮತಿ, ಅಯ್ಯೋ ಇಂದಿನ ವೈರತ್ವವನ್ನು ನೆನೆಸಿಕೊಂಡು ಮತ್ತೆ ಈ ನಿನ್ನ ಗದೆಯನ್ನು ನನ್ನ ಮೇಲೆ ಎತ್ತಲು ಬಾರದಿರು. ಅಹೋ ಬಾಬಾ, ಅಹೇ ಭಾನುಮತಿ, ಗಂಧರ್ವ ರಾಯಣದ ಚಿತ್ರಸೇನನು ಎನ್ನ ಪತಿಯನ್ನು ಬಂಧಿಸಿ ಇಂದ್ರ ಲೋಕಕ್ಕೆ ಎಳೆದೊಯ್ಯುತ್ತಿರುವೆನು. ಆದ ಕಾರಣ ನೀನು ಕರುಣೆ ತೋರಿ ಎನ್ನ ಪತಿಯ ಸೆರೆಯನ್ನು ಬಿಡಿಸೆಂದು ಬೇಡಿಕೊಳ್ಳುವೆನು ಭಾವ ದೈನ ಬಾಂಧವ. ಅಹೇ ತಣ್ಣಗಿತ್ತಿ ಹವ ಭಾನುಮತಿ, ಭಾವ ನಿಮ್ಮ ನಡಿಗೆ ಎಂತಂದರೆ ಕಷ್ಟ ಬಂದ ಕಾಲದಲ್ಲಿ ಕಂಡವರ ಕಾಲು ಹಿಡಿಯಬಲ್ಲರಿ, ಕೈಯಲ್ಲಿ ಸಿಕ್ಕವರನ್ನು ದುಃಖಪಡಿಸಬಲ್ಲರಿ. ಅಹೇ ಭಾನುಮತಿ, ಭಾವ ಅದು ಹೇಗೆಂದರೆ ಅದೇಗೆ ಹಿಂದಕ್ಕೆ ಎಳೆಗೆ ಬಿಸದ ಕಜ್ಜಾಯವನ್ನು ತಿಳಿಸಿದ್ರಿ, ಕೈ ಕಾಲುಗಳನ್ನು ಬಂಧಿಸಿದ್ರಿ, ಕಾರು ಮಡಿಗಳು ಕೆಡಹಿದ್ರಿ, ಅಗ್ನಿಯನ್ನು ಹತ್ತಿದ್ರಿ. ಅಹೇ ಭಾನುಮತಿ, ಕೃತಕ ಧೂಪ್ಯವನ್ನಾಡಿ ಕೃತಕ ಧೂಪ್ಯವನ್ನಾಡಿ ಸಭೆಯ ಸತಿಮಂದಿಗಳನ್ನು ಬಳಸಿದ್ರಿ. ಅಹೇ ಭಾನುಮತಿ, ಎಲ್ಲಿದ್ದರು ನಾವು ಎಲ್ಲಿದ್ದರು ನಿಮ್ಮ ಸೊಳ್ಳು ಹಡಗಳೆಲ್ಲದು ನಿಮ್ಮ ಪಾಪಿಷ್ಠರಿಗೆ ಉಪಕಾರ ಮಾಡಬೇಕು. ಅಹೇ ಭಾನುಮತಿ, ಅದು ಯಾತಕ್ಕೆಂದರೆ ಉಪಕಾರೋಪಿ ನೀಚಾನಾಂ ಅಪಕಾರೋಪಿ ಜಾಯತೆ ಭಯಫಲಂ ಭುಜಂಗನಂ ಕೇವಲಂ ವಿಷವರ್ಧನಂ. ಅಹೇ ಭಾನುಮತಿ, ಇದರ ತಾತ್ಪರ್ಯವೇನೆಂದರೆ ಏನು ಬಾಬಾ? ಹಾವಿಗೆ ಹಾಲು ಎಳೆದು ಸಾಕಿದ್ರು ಮತ್ತು ವಿಷವೃದ್ಧಾಯಿತೆಂಬ ಗಾದಿಯ ಮಾತಿನಂತೆ ನೀಚರಾದರಿಗೆ ಉಪಕಾರ ಮಾಡಿದ್ರೆ ಆಗಲೇ ಅಪಕಾರ ಮಾಡುವರು. ಅಹೇ ಭಾನುಮತಿ, ನೀವು ಮಾಡಿದ ಕಪಟ ಕೃತ್ಯವನ್ನು ನಡೆಸಿಕೊಂಡರೆ ನನ್ನ ಹೃದಯದ ಬುಗ್ಗಿಲ್ಲ ಎಂದು ಈಗೋ ಪಾದದಿಂದ ಮಸ್ತಕವಾಗಿ ಅಗ್ನಿ ಅಂತ ಉರಿಯುತ್ತದೆ. ಅಹೇ ಭಾನುಮತಿ, ಕಾಲಕ್ಕೆ ಯತ್ನವಿಲ್ಲ, ಅಣ್ಣನ ಆಜ್ಞೆಂಬ ಉರುಳು ಕಣ್ಣಿನ ಹೊರ ಸಿಲುಕಿ ಸುಮ್ಮನೆ ಇರಬೇಕಾಗಿದೆ. ಇಲ್ಲವಾಯಿತಂದರೆ ಗುರುಕುಲ ಎಂಬ ಸರದಿಯನ್ನು ನನ್ನ ಕರಪಲ್ಲದು ಒಕ್ಕಳಿತನ್ನು ಮಾಡಿ ಸುರ್ರ ಸುರ್ತು ದುಸ್ಸಾಹಸರೆಂಬ ವಿಶ್ವಾಘಾತಗಳನ್ನು ಹಿಡಿದು ಬರೆದು
ಕಡಿಕಂಡವ ಮಾಡಿ ಒಡಲವೆಂಬುದು ಅಖಂಡ ಪಿಚಾಚಿಗಳಿಗೆ ಹಿಂಡಿಯ ತಿಂಡಿ ಕೊಡ್ತಲಿದ್ದೆ. ಹೇ ಭಾನುಮತಿ, ಬಾಬಾ ಈಗ ಬಂದು ನನ್ನ ಗಂಡನ್ನ ಬಿಡಿಸಬಾರೆಂದು ಕೇಳ್ತೀಯಲ್ಲ, ನಿನ್ನಿಗೆ ಸ್ವಲ್ಪವಾದರೆ ನಾಚಿಕೆವಿಲ್ಲ? ಹೇ ಭಾನುಮತಿ, ಬಾಬಾ ಕೋಳಿ ಕಾಳಿಯನ್ನು ಗೆಜ್ಜೆಯನ್ನು ಕಟ್ಟಿದುರ ತಿಪ್ಪೆಯನ್ನು ಕೆದರಿದು ಬಿಟ್ಟಿತ್ತು. ನಿನ್ನ ಗಂಡನ ಮನದಲ್ಲಿ ಒಳ್ಳೆ ಗುಣವನ್ನು ಹುಡುಕಿದ್ರೆ ಸಿಕ್ಕಿತ್ತು. ಹೇ ಭಾನುಮತಿ, ಈಗ ಬಂದು ನನ್ನ ಗಂಡನ್ನ ಬಿಡಿಸಬಾರೆಂದು ಕೇಳ್ತೀಯಲ್ಲ, ನಾಚಿಕೆ ಇಲ್ಲದವಳೆ ಆಚಿಕೆ ನಡಿಯೇ ಅತಿ ಮುಕ್ಕಳೆ. ಮೈದುನನಾದ ಅರ್ಜುನ, ಅಮ್ಮ ಭಾನುಮತಿ, ನೀನಾದರೂ ಕರುಣೆ ತೋರಬಾರದೆ? ನಮ್ಮಂದೇನಾಗಿದೆ ಭಾನುಮತಿ? ನಿಮ್ಮಿಂದ ಏನಾಗಿತ್ತು ಅಂತ ಹೇಳಿದ್ರೆ ನನ್ನ ಸಂಕಷ್ಟವನ್ನು ಯಾರು ಪರಿಹಾರ ಮಾಡುವರು? ಅದು ನಮಗೆ ಬೇಕಾಗಿರಲ್ಲ ಭಾನುಮತಿ. ಮೈದುನನಾದ ಅರ್ಜುನ, ಅಮ್ಮ ಭಾನುಮತಿ, ಹೇಳುವೆನು ಕೇಳು. ಅದೇನೋ ಚೆನ್ನಾಗಿ ಹೇಳು ಭಾನುಮತಿ. ಮಾಧವನ ಮೈದುನನೆ ವೀರಾದೆ ವೀರನೇ ವೀರ ಪಾರ್ಥನೆ, ಮಾಧವನ ಮೈದುನನೆ. ಅರ್ಜುನ, ಚೆನ್ನಾಗಿ ಹೇಳು ಭಾನುಮತಿ. ಮಾಧವನ ಮೈದುನನೆ ವೀರಾದೆ ವೀರನೇ ವೀರ ಪಾರ್ಥನೆ, ಮಾಧವನ ಮೈದುನನೆ. ಚಿತ್ರಸೇನನು ಪತಿಯನ್ನು ಬಂಧಿಸಿ. ಅರ್ಜುನ, ಚೆನ್ನಾಗಿ ಹೇಳು ಭಾನುಮತಿ. ಚಿತ್ರಸೇನನು 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 ಪತಿಯನ್ನು ಬಂಧಿಸಿ ಇಂದ್ರಲೋಕಕ್ಕೆ ಎಳೆದೊಯ್ಯುವನು. ಇಂದ್ರಲೋಕಕ್ಕೆ ಎಳೆದೊಯ್ಯುವನು, ಮಾಧವನ ಮೈದುನನೆ ವೀರಾದಿ ವೀರನೆ ವೀರ ಪಾರ್ಥನೆ, ಮಾಧವನ ಮಾಧವನ ಮಾಧವ ಮೈದುನನೆ. ಮೈದುನನಾದ ಅರ್ಜುನ, ಅಮ್ಮ ಭಾನುಮತಿ, ನೀನಾದರೂ ನನ್ನ ಮೇಲೆ ಕರುಣೆ ತೋರು. ಅದು ಎಷ್ಟು ಮಾತ್ರಕ್ಕಾಗುವುದಿಲ್ಲ ಭಾನುಮತಿ. ಧರ್ಮರಾಯನಲ್ಲೂ ಕೇಳಿಕೊಂಡೆ, ಭೀಮಸೇನಲ್ಲೂ ಬೇಡಿಕೊಂಡೆ. ಅವರಿಬ್ಬರಲ್ಲಿಯೂ ನನ್ನ ಮೇಲೆ ಅಂತ ಕರುಣೆ ಅನ್ನದೇ ಬಾರದೆ ಹೋಗಿರುವುದು. ಆದ್ದರಿಂದ ನೀನು ಈ ನಿನ್ನ ಕೋಪವನ್ನು ಬಿಟ್ಟು ನನ್ನ ಮೇಲೆ ಕರುಣೆಯನ್ನು ಇಟ್ಟು ಎನ್ನ ಪತಿಯ ಸೆರೆಯನ್ನು ಬಿಡಿಸೆಂದು ಬೇಡಿಕೊಳ್ಳುವುದು ಪಾರ್ಥ. ದುರಗಳು ನೀನೇ ಅತಿ ಸಮರ್ಥ. ಹೇ ಕರಿಪುರ ದರಸಿಯಾದ ಭಾನುಮತಿ, ಮೈದುನ, ಎಷ್ಟಂತ ಹೇಳಲಿ ನಿನ್ನ ಗಂಡನ ಒಂದೊಂದು ದುಷ್ಟವಾದ ರೀತಿ. ಹಿಂದಕ್ಕೆ ತುಂಬಿದ ಸಭೆಯಲ್ಲಿ ನಿನ್ನಂತ ಹೆಣ್ಣು ದ್ರೌಪದಿಯರಾದ ನಿಲ್ಲಿಸಿ ಸೀರೆಯನ್ನು ಸೆಳೆಯುವಾಗ ಇಂದು ರಾಯರ ಗಂಡು ತಟ್ಟನ ಕೈ ಚಪ್ಪಾಳೆಯನ್ನು ಇಟ್ಟು ನಕ್ಕಾಗ ಎನ್ನ ಹೃದಯದೊಳ ಘಾತಗನೆಂದು ಕೋಪಕ್ಕೆ ನುಡಿಸಿದರು. ಆದರೆ ಆ ಕೌರವರ ತಂಡವೆಲ್ಲ ತಟ್ಟನೆ ಕುಟ್ಟಿ ಒಟ್ಟು ಮಾಡಿ ತೂರಿ ಬಿಡುತ್ತಲಿದ್ದೆ. ಆದರೆ ಸದಮಲ ಹೃದಯನಾದ ನಮ್ಮಣ್ಣನ ಆಜ್ಞೆಯ ಮೀರಬಾರದೆಂದು ಸುಮ್ಮನೆ ಇದ್ದನು. ಇಲ್ಲವಾಯಿತೆಂದರೆ ಇದೇ ರಾಜಸಭೆಯಲ್ಲಿ ಆ ಕೌರವನೆಂಬ ಅರಮನ ಎನ್ನ ಕೋದಂಡದಿಂದ ರುಂಡವನ್ನು ಖಂಡಿಸಿ ಗಗನಮಂಡಲಕ್ಕೆ ಒಗೆಯುತ್ತಿದ್ದೆ. ಆದರೆ ಕುರುಮಂಡಲೇಶನ ಬಲ ತಂಡವೆಲ್ಲ ಹಿಂಡಿ ಬಿಡುವ ಇಂಥ ಗಂಡುಗಲಿ ಗಾಂಧೀವಿಯ ಮುಂದೆ ನಿಂತು ಏನು ಮಾತನಾಡಿದ ಭಾನುಮತಿ? ಛೀ, ಕೆಟ್ಟ ಕೌರವರ ಸತಿ. ಅಹೋ ಬಾಬಾ ಭಾನುಮತಿ, ನೀವೀಗ ಎಲ್ಲ ಪತಿಯ ಸೆರೆಯನ್ನು ಬಿಡಿಸುವೆನು ಎಂದು ಹೇಳುವವರೆಗೂ ನಾನು ನಿಮ್ಮ ಪಾದವನ್ನು ಬಿಡಲಾರೆ. ನಿಮ್ಮ ಪಾದ ಕೆಳಗೆ ಎನ್ನ ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳುವೆನು. ಭಾವ ಉಳಿಸಬೇಕು ಎನ್ನ ಮಾಂಗಲ್ಯ. ಮೇಲೆ ಕೇಳ ಮಹಾ ಭಾನುಮತಿ. ಭಾನುಮತಿ, ಬಾಬಾ ಹೇಳಿದ್ದೇನೆ ಕೇಳು. ಚೆನ್ನಾಗಿ ಹೇಳಿ. ಕಾರುಣಿ ಮಣಿಯು ನೀ
ಭಾನುಮತಿ, ಬಾಬಾ ನಿನ್ನ ಪತಿಯನ್ನು ಗಂಧರ್ವರು ಬಂಧಿಸಿ ಒಯ್ಯುವರೆಂದು ಕಂದಿ ಕುಂದಿ ಬಳಲಿ ಬಾಯಾರುವುದೇತಕ್ಕೆ? ಭಾನುಮತಿ, ಬಾಬಾ ಕಾಲಧಾರಿಗೇನು ಸ್ಥಿರವಲ್ಲ. ನಿನ್ನ ಸಂಕಟವನ್ನು ನಾನು ನೋಡಲಾರೆ, ನಿನ್ನ ದುಃಖವನ್ನು ನಾನು ಕೇಳಲಾರೆ. ಪರರ ಪಟ್ಟಿಗೆ ನೆರವಾಗದ ಪಾಪಿಯ ಮುಖವನ್ನು ನೋಡಬಾರದೆಂದು ಶ್ರುತಿವಾಕ್ಯವೂ ಉಂಟು. ದಾವ ವೇಳಕ್ಕೆ ಏನು ಬರುವುದು ಏನು? ನಿನ್ನ ಸುಂದರ ಪತಿಯಾದ ಕುರುಕುಲೇಂದ್ರನಂ ಗಂಧರ್ವರಿಂದ ಬಿಡಿಸಿ ನಿನ್ನ ವಶ ಮಾಡುವೆನು. ಆ ಇಂದಿರೇಶನ ಪಾದದಾಣೆ, ನಿನ್ನ ಗಂಡನಂ ಬಿಡಿಸುವ ತನಕ ನಾನು ಅನ್ನೋದ ಖಾದಿಗಳಂ ತೆಗೆದುಕೊಳ್ಳುವುದಿಲ್ಲ. ಖಂಡೆಯ ಭಾನುಮತಿ, ಶಿವೋಧನನ ಸತಿ. ನಿರ್ಜರ ಹೃದಯವನ್ನು ಜರ್ಜರಿತ ಮಾಡುವ ಅರ್ಜುನನೇ, ಅಣ್ಣ ಭೀಮಸೇನ, ಸ್ಫುಟ ಪಟು ಪರಾಕ್ರಮನ ತುಟಿಸಟಿ ಇಲ್ಲದ ಈ ಧರ್ಮಜನ ಬಾಳುವರನೇ ತೋಳಗಳು ಹಿಡಿದು ಸೀಳಿ ಸಾವಿರ ಹೋಳು ಮಾಡಿದೆ. ಎಂದಿಯ ಅಣ್ಣನ ಆಜ್ಞೆ ಮೀರಿದೆ ಸೀಡಲ್ ಗರ್ಜನೆ ಅಂತ ಗುಡಿಸಿ ಕುರುಪನ ಮಡಿದಿ ಭಾನುಮತಿ ನುಡಿದ ವಚನ ಕೇಳಿದ ತಡವು ಈ ಪಡಿ ಈ ಪನಹದ ಒಡೆದು ಕೆಡವೆ. ಅಯ್ಯೋ ಏನು ಮಾಡಲಿ, ಎಷ್ಟು ದುಡುಕು ಮಾಡಿ ರಾಜ್ಯವನ್ನು ಅಪಹರಿಸಿಕೊಂಡು ಕಾಡು ಆರ್ಯನನ್ನು ಸೇರಿಸಿದ ಜಡಮತಿಯ ಕುರುಪನ ಹಿಡಿದು ಬಂದು ಹೋರಾಡಿದರೆ ಪಡಿಪತಿಯಾದ ಶ್ರೀ ಲಕ್ಷ್ಮೀಶನ ಹಾಡು ನಿನ್ನ ಒಡಿಯನನ್ನು ಬಿಡಿಸಿಕೊಡವರೆಂದು ದೃಢವಾಗಿ ಭಾಷೆಯನ್ನು ಮಾಡಿರುವರು. ಅಯ್ಯೋ ಈ ಧರ್ಮಜನ ಏನು ಮಾಡಲಿ, ಗಕ್ಕನೆ ತಕ್ಕಿ ಹೇಳಿ ಬಿಡಿದು ಗಕ್ಕನೆ ತಕ್ಕಿ ಹೇಳಿ ಬಿಡಿದು ಅಕ್ಕರದಿಂದ ನನ್ನನ್ನು ನಿಂಗಿದ ಹೇಳಿಬಿಡಲೇ. ಇಲ್ಲವೇ ಈ ಪದವಿ ಗದೆಯಿಂದ ಸೆದ ಬಡದು ತಲೆ ಮಧ್ಯೆ ತೆಗೆದು ಕಡಿಗೆ ಹೇಳಲೆ. ಅಯ್ಯೋ ಎನ್ನ ಕೋಪ ತಾಪಕ್ಕೆ ನಿತ್ರಿಸಲಾರ ಕಂಡಿಯ ಧನಂಜಯ ಭಾನುಮತಿಯ ಮಾತು ಕೊಟ್ಟಿರುವುದು ಬಹಳ ಅನ್ಯಾಯ. ಸೋಮಕುಲ ಧಾಮನಾದ ಅಣ್ಣ ಭೀಮಸೇನ, ಅನುಜ ನಿನ್ನ ಕೋಪವನ್ನು ಸೈರಿಸು, ಸಂತೈಸು. ನಾನೊಂದು ಪರಿಯಾಗಿ ಹೇಳುವೆನು, ಶಿಕ್ಷೆ ಬಿಟ್ಟು ಕೇಳು. ಅದೇನು ಚೆನ್ನಾಗಿಯೇ ಅನುಜ. ಆಗ್ರಜ, ಇದರ ಪರಿಣಾಮವೇನೆಂದರೆ, ಪರಿಣಾಮ ಏನು ಅನುಜ? ಕಡೆದು ತಿಂದರು ಕಬ್ಬಿನ ಸವಸಿ ಆಗಿರುತ್ತದೆ. ಸುಟ್ಟು ಕಾಸಿದರು ಬಂಗಾರದ ಕಾಂತಿ ಹೆಚ್ಚಾಗುತ್ತದೆ. ಚಿಕ್ಕಿ ಎಷ್ಟು ಸಾರಿ ಎರೆದರೂ ಶ್ರೀಗಂಧದ ವಾಸನೆ ಹೆಚ್ಚಾಗುತ್ತದೆ. ಅನುಜ, ಈಗೋ ಈ ಅಣ್ಣಯ್ಯ ಧರ್ಮರಾಯನಂತ ಉತ್ತಮ ಸತ್ಯ ಗುಣಗಳುಳ್ಳ ಶ್ರೇಷ್ಠನ ನಾನು ಎಲ್ಲಿಯೂ ಕಾಣಲಿಲ್ಲ. ಈ ಧರ್ಮ ಪ್ರಭುವಿನ ತುಂಡು ಮಾಡಿದರು, ತಿಕ್ಕಿ ಹರೆದರು, ಕಷ್ಟಪಡಿಸಿದರು ಇಂಥ ಸತ್ಯವಂತರು. ಇಂಥ ಅಣ್ಣನನ್ನು ಕೊಂದಾಕುವೆನೆಂದು ನುಡಿದರೆ ನಾನೇನು ಮಾಡಲಿ? ಧರ್ಮವೇ ಜಯವೆಂಬುವ ಈ ಧರ್ಮರಾಯನಲ್ಲಿ ಕಿಂಚುತ್ತಾದರೂ ದೋಷವಿಲ್ಲ. ಇಂಥ ಅಣ್ಣೆಯನ ಮೇಲೆ ದುಡುಕುತನ ಮಾಡಬೇಡ ರುಕೋದರ, ರಿಪುಕುಲ ಭಯಂಕರ. ಎಲೈ ಚೋರನಾದ ಗಂಧರ್ವನೇ, ಅಹೋ ಅರ್ಜುನನೆಂಬ ಲಜ್ಜಹೀನನೇ, ಛಲದಿಂದ ನಿನ್ನಂತ ಕಲಿಗಳೇ ಇಲ್ಲವೆಂದು ಬಲ್ಲಿದನಾದ ಕುರುವಲ್ಲ ನಮ್ಗಾಶಪಡಿಸಿ ಪಾಶದಿಂದ ಸಹಜವಾಗಿ ಬೆಳೆಯುವನಲೇ ಮೂರ್ಖನೇ. ಎಲೈ ಕಳ್ಳ, ನಿಲ್ಲು, ನಾನ್ ನಿನ್ನ ಬಿಡುವುದಕ್ಕೆ ಬಂದಿಲ್ಲ. ಬಲ್ಲಿದವನಾದ ಎನ್ನು ಕೂಡ ಯುದ್ಧವ ಮಾಡು. ಕೈಲಾಗದಿದ್ದರೆ ಕುರುಬನ ಬಿಟ್ಟು ಹಿಂದಕ್ಕೆ ತಿರುಗಿ ನೋಡದಂತೆ. ಎಲೈ ಕಳ್ಳ, ಎಲೈ ಅರ್ಜುನ, ಎಲೈ ಚಿತ್ರಸೇನ, ಈ ಕೂಳ ಕೌರವನ್ನು ನಿಮಗೆ ವೈರಿಯಲ್ಲವೇ? ಅಣ್ಣನ ಆಜ್ಞೆ ಆಗಿರುವವರೇ ಬಂಡ. ಎಂತ ಪಾಪಾತ್ಮನಂ ಏಕೆ ಬಿಡಿಸಲು ಬಂದೆ? ಸಹಜವಾಗಿ ಬಂದನಲೇ ಬಂಡ. ಅಯ್ಯೋ, ಇವನು ಮಾಡಿದ ಅಪಕೃತ್ಯವಂ ಎಷ್ಟೆಂದು ಹೇಳಲಿ? ಅಹೋ ಅರ್ಜುನ, ಅಹೋ ಚಿತ್ರಸೇನ, ಬಳಿರೆ ಎಲೈ ಅರ್ಜುನ. ಚಿತ್ರಸೇನ, ಈ ಸಮಯದ ನಿನ್ನದೇನು ಮನಗರ್ಚನ? ಸ್ವಲ್ಪ ತಾಳಲೇ ಬಂಡ. ಈ
ಕಂಡಿಲ್ಲವೇನು? ಫಲಕರ್ರಗಳನ್ನು ಮುರಿದರೆ ಆರು ಸೇರಿಸುವರು. ಎಲೈ ಭ್ರಷ್ಟ, ಮೂರ್ಖ, ಚೋರನೆಂದಾಡುವ ನಿನ್ನ ನಾಲಿಗೆಯನ್ನು ಸರ್ರನೆ ಸಿಳುವೆನು ನಾನು. ನಿಮ್ಮ ಪುಣ್ಯತನಕ್ಕೆ ನಾನು ಎಂದಿಗೂ ಎದುರುವುದಿಲ್ಲ. ಅಹೋ ಅರ್ಜುನ, ಅಹೋ ಚಿತ್ರಸೇನ, ಕಂಡಂತ ಮಾತನಾಡಿದರೆ ನಿನ್ನ ಗುಂಡಿಗೆಯ ಕರೆದು ತಂಡ ಮಾಡಿ ಕಂಡುಕೊಂಡೆದು ಗಗನ ಮಂಡಲಕ್ಕೆ ಹಾರಿಸಿಬಿಡುವ ಚಂಡಿಯ ಪಾರ್ಥ ಈ ಯದನ್ನು ಬಿಡಿಸಲಿಕ್ಕೆ ಬಂದಿರುವ ಏನರ್ಥ? ಮಂದ ಬುದ್ಧಿಯಿಂದ ಮಾತನಾಡಿದರೆ ಬಂದ ಫಲವೇನು? ಚಂದದಿಂದ ಕೇಳು, ಅದೇನು ಚೆನ್ನಾಗಿ ಹೇಳು. ಸದಮಲ ಹೃದಯನಾದ ನಮ್ಮಣ್ಣನ ಆಗ್ನೇಯವಾಗಿರುವುದು. ಇನ್ನ ನೀನು ಎಷ್ಟು ಹೇಳಿದ್ರೆ ನಾವು ಕೇಳೋದಿಲ್ಲ. ನೀನೆಷ್ಟೇ ಹೇಳಿದ್ರು ನಾನು ಕೂಡ ಕೇಳುವುದಿಲ್ಲಲೇ ಮೂರ್ಖ. ಭ್ರಷ್ಟ, ಅತಿ ಮೂರ್ಖನೇ, ಸರ್ವದಿಂದ ಮಾತನಾಡಿದರೆ ನಿನ್ನ ಹಲ್ಲುಗಳನ್ನು ಕಿತ್ತಿ ಆಕಾಶ ಮಂಡಲಕ್ಕೆ ಚೆಲ್ಲಿಬಿಡುವೆ. ಕ್ಷಣ ಮಾತ್ರಗಳು ಇದ್ದಕ್ಕೆ ನಿಲ್ಲಲೇ ಪಾಮರ ಸೇರಿಸಿ ಬಿಡುವೆ. ಬಳಿರಲ್ಲ ಈ ಅರ್ಜುನ. ಚಿತ್ರಸೇನ, ಈ ಪೂರ್ಣ ಗೌರವನ ನಿಮಗೆ ವೈರಿಯಲ್ಲವೇ? ಅಣ್ಣನ ಆಜ್ಞೆ ಆಗಿರುವನೇ ಬಂದ. ಇಂಥ ಪಾಪಾತ್ಮನ ಬೇಕೆ ಬಿಡಿಸಲು ಬಂದೆ. ಸಹಜವಾಗಿ ಬಂದನೇ ಬಂದ. ಈ ಭ್ರಷ್ಟನ ಹಿಡಿದೈವೆ ಯಮನ ಸ್ವಾಧೀನ ಮಾಡುವೆ. ಅಹೋ ಅರ್ಜುನ, ಚಿತ್ರಸೇನ, ಸಂತೋಷದಿಂದ ನೀನು ಹೋಗಿ ಹಸ್ತಿನಾವತಿ ಪಟ್ಟಣವಂ ನಿಷ್ಠಗರಿಷ್ಠನಾದ ಧರ್ಮರಾಜನಿಗೆ ಪಟ್ಟವಂ ತಟ್ಟು ಕರಿಪುರದ ಸಾಮ್ರಾಜ್ಯವಂ ಪರಿಪಾಲಿಸುವುದಕ್ಕೆ ದೇವರೇ ಇಂಥ ಕಾರ್ಯವಂ ಕೈಗೂಡಿಸಿರುವನು. ಇಂಥ ಪಾಪಾತ್ಮನ ಹೇಗೆ ಬಿಡಿಸಲು ಬಂದೆ? ಸಹಜವಾಗಿ ಬಂದನೇ ಮೂರ್ಖ. ಅಯ್ಯೋ, ಇವನು ಮಾಡಿದ ಅಪಕೃತ್ಯವಂ ಎಷ್ಟೆಂದು ಹೇಳಲಿ. ವನಾಂತರವಂ ಹಾಳು ಮಾಡಿ ತರುಲತೆಗಳ ಮುರಿದು ಪುಷ್ಪಾಂಗಳ ಮರಿದು ಹಾಸಿಗೆಯ ಮಾಡಿ ಮಲಗಿದನಂತೆ. ಎಲೈ ಅರ್ಜುನ, ಗಂಧರ್ವನೇ, ಇವನ ತಂದೆಯ ಕಾಲದಲ್ಲಿ ಸಹ ಕಾಣನು. ಪಾರ್ಥ, ಈ ವಾರ್ತೆಯನ್ನು ಧರ್ಮರಾಜನಿಗೆ ತಿಳಿಸಿ ಸಂತೋಷದಿಂದ ಕಾಲವಂ ಕಳೆಯುವುದಲ್ಲೇ ಸಲ್ಲವೆನ ಪಾರ್ಥ. ಇವನ ಬಿಡಲಾರನು ಸರ್ವತ. ಗಂಧರ್ವ ನಾಯಕನೇ, ಎಲೈ ಲಜ್ಜಹೀನನೇ, ನಿನ್ನ ಬಿಡಿ ಮಾತುಗಳನ್ನು ನಾನು ಕೇಳುವುದಿಲ್ಲ, ನಿನ್ನ ಬಿಡುವುದಿಲ್ಲ. ಜಾಗ್ರತೆಯಿಂದ ಇದ್ದಕ್ಕೆ ನಿಲ್ಲಲೇ ಪಾವರ ಸೇರಿಸಿ ಬಿಡುವೆ ನಿನ್ನ. ಎಲೈ ಕುಲ್ಲ, ಮೂಟ, ಕಳ್ಳನೆಂದು ಆಡುವಿಯಲ್ಲ, ನಿನ್ನಂತೆ ನಾನು ಹೆಂಗಳಿಗನಲ್ಲ. ಏನು ಮಾತನಾಡಿದೆಯಲ್ಲ ಹೇ ಬಂಡ? ಹಣ್ಣು ಹಂಬಲಾದಗಳನ್ನು ತಿಂದು ಕಾಲವಂ ಕಳೆಯುವುದಲ್ಲ, ನಿನ್ನ ಯುದ್ಧ ಮಾಡುವುದು ಸರ್ವತಾ ಆಗುವುದಿಲ್ಲ. ಎಲೈ ಕುಲ್ಲ, ಬಂಡ, ನಿನ್ನ ಸತಿಯಲಾದ ದ್ರೌಪದಿಯನ್ನು ಮಾನಭಂಗ ಮಾಡಿಸಿದವನು ಇವನಲ್ಲ. ಬಳಿರೋ ಈ ಸಭಾಮಂಡಲದಲ್ಲಿ ಮಂಡ ಎತ್ತಲು ಕುಳಿತವರು ನೀವಲ್ಲ. ಇದೆಲ್ಲ ಎನ್ನೆದರಿಗೂ ಅಲ್ಲಿದೆರೆದು ನಿಂತಿಯಲ್ಲ. ನಿನ್ನಗೆ ನಾಚಿಕೆ ಇಲ್ಲ. ಎಲೈ ಕಲ್ಲ, ಮೂರ್ಖ, ನಿನ್ನನ್ನು ಬಿಡಿಸುವಂತ ವೀರರೇ ಇಲ್ಲ. ಬಳಿರೇ, ನಿಮ್ಮ ಪುಣ್ಯತನಕ್ಕೆ ನಾನು ಎಂದಿಗೂ ಹೆದರುವುದಿಲ್ಲ. ಬಳಿರೋ ಪಟ್ಟಣ ಯುದ್ಧಕ್ಕೆ ನಿಲ್ಲುವಾಮನ ಸೇರಿಸ್ಬಿಡುವ ನಿನ್ನ ಮಾಪುರ. ಅದೇ ಪ್ರಕಾರವಾಗಿ ನಿನ್ನಲೇ ಬಂಡ. ಅಹೋ ಇಂದ್ರನಂದನ, ಓ ಚಿತ್ರಸೇನ, ನಿನ್ನ ಪರಾಕ್ರಮಕ್ಕೆ ಮೆಚ್ಚಿರೆ ಮೆಚ್ಚಿರೆ. ಸಮಾನವಾಗಿ ಮೆತ್ತಬೇಕು ಚಿತ್ರಸೇನ. ಆದರೆ ತಿರುಪತಿಯನ್ನು ಸುಮ್ಮನೆ ಬಿಡಲಾರೆ. ಅದೇ ಆತಕ್ಕೆ ಚಿತ್ರಸೇನ. ಇವನ ಕೈಕಾಲುಗಳನ್ನು ಬಂಧಿಸಿ ಎನ್ನ ಮಂತ್ರದ ಶಕ್ತಿಯಿಂದ ಅಭಿಮಂತ್ರಿಸಿ ಕಳಿಸಿಕೊಡುವೆ. ಆದರೆ ಎಲ್ಲ ಮಂತ್ರದ ಪ್ರಭಾವ ಎಂತದ್ದೆಂದರೆ ಎಂತಾದ ಗಂಧರ್ವ ಉಪ ಪತಿವ್ರತ ಸ್ತ್ರೀಯರ ಕಾಲುಂಗುಷ್ಟದಿಂದ ಸೋಂಕಿಸಿದರೆ ಮಾತ್ರ ಬಿಡುವುದು. ಎಲ್ಲವಾಯ್ತಂದರೆ ಎಲ್ಲವಾಯ್ತಂದರೆ ಸುರಾಸುರರು ಕಲಿತು ಬಿಡಿಸಿದರೂ ಬಿಡುವುದಿಲ್ಲ. ಪಾಠ ಹೀಗಿರುವುದು ಎಮ್ಮ ಎನ್ನಯ ಮಂತ್ರದ ಸಾಮರ್ಥ್ಯ. ಎನ್ನ ಕಪ್ಪಣೆ ಕೊಡು ಪಲ್ಗುಣ ಬಳಿರೋ ಈ ನಮ್ಮ ಗುರುಕನನ್ನು ಕರೆದುಕೊಂಡು ಹೋಗುವ ಕ್ಷಣ ಜಾಗೃತಿಯಿಂದ ಹೋಗಿ ಬರುವಂತ
ಮದದಿಂದ ಮದೋನ್ಮತ್ತರಾಗಿ ಇದೇ ರೀತಿಯಿಂದ ದುಷ್ಟ ಕಾರ್ಯಗಳ ಮಾಡಿದ ಆತಮಾತಮರಿಗೆ ದುರ್ಗತಿಯೇ ಪ್ರಾಪ್ತಿ. ಸಾರಥಿ ಭೂಪತಿ ಕೌರವನಿಗಾದ ಸ್ಥಿತಿಯ ಎಂದು ತಿಳಿದ ನಭೋವಾಣಿ ಶಬ್ದವನ್ನು ಮಾಡಿಸುತ್ತ ಜಯಂಕಾರದನೆಯನ್ನು ಜಯಬೇರಿಯನ್ನು ಹೊಡೆಸು. ನಮ್ಮ ಮಂದಿರಕ್ಕೆ ಸೂಟಿಯಿಂದ ರಥವನ್ನು ಬಿಡಿಸಾರದೆ ಅತಿ ಜಾಗ್ರತೆ. ನಿಮ್ಮೆಷ್ಟುಂಟಾಗ ದ್ರೌಪದಿ 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 ಬಳಿಗಳಿಗೆಲ್ಲ ಈ ಸಾರಥಿ ದ್ರೌಪದಿ ಎನ್ನ ದಿಟ್ಟ ಪರಾಕ್ರಮದಿಂದ ಆ ಬಲಗಂಧರ್ವ ಚಿತ್ರಸೇನನ ಓಡಿಸಿರುವೆನು. ಹೌದು ದೇವ. ನಿನ್ನೆತಕ್ಕೆ ಹಾರಸ್ಯ ಶಾಸದಿಂದ ನಮ್ಮ ಧರ್ಮರಾಜನಲ್ಲಿಗೆ ಸೂಟಿಯಿಂದ ರಥವನ್ನು ಬಿಡುವಂತ ನಾಗ ಸಾರಥಿ ನಿಮ್ಮ ಹೆಸರುಂಟಾಗಲು ದ್ರೌಪದಿ. ನಂದನ ಅಣ್ಣ ಯವನಂದನ ನಿನ್ನ ಗದೆಯನ್ನು ಎನ್ನ ಕೈಯಲ್ಲಿ ಕೊಡುವಂತನಾಗು. ತೆಗೆದುಕೋ ಅಗ್ರಜ. ಎಲ್ಲ ಕಿರೀಟಿ ಅಗ್ರಜ ನಿನ್ನ ಗಾಂಡೀವ್ಯವನ್ನು ಎನಗೆ ಕೊಡು. ತೆಗೆದುಕೋ ಅಗ್ರಜ. ಎಲ್ಲ ಸಾರಥಿ ಈ ಗದ ಬಿಲ್ಲು ಬಾಣಗಳು ಚಿಗುರೆಯ ಚರ್ಮದಲ್ಲಿ ಎಣದ ಆಕಾರವಾಗಿ ಕಟ್ಟಿ ಈ ಶಮಿ ವೃಕ್ಷದ ಮೇಲೆ ಇಡುವಂತನಾಗು. ನಿಮ್ಮಿಷ್ಟದಂತೆ ಆಗಲಿ ದೇವ. ಮೈ ಕೊಡ್ರಪ್ಪ. ಎಲ್ಲೇನು ಅದ್ರಕ್ಕ ಬಂದು ಅರಿಕೆ ಮಾಡಿಕೊಳ್ಳುವುದೇನೆಂದರೆ ನಮ್ಮ ಗದಾ ಬಿಲ್ಲು ಬಾಣಗಳು ನಿನ್ನ ವಶ ಮಾಡಿರುವೆನು. ಜನನಿ, ಈ ಅಜ್ಞಾತ ವಾಸದೋರು ನಮಗೆ ಯಾವ ವಿಧದಿಂದ ಎಡರು ಬಂದು ತೊಡರದಂತೆ ಕಾಪಾಡಿಕೊಂಡು ಬರಬೇಕು. ತಾಯಿ, ಈ ಬಿಲ್ಲು ಬಾಣಗಳು ಅನ್ಯರ ವಶೆ ಮಾಡಬಾರದು.
ಅರ್ಜುನನಿಗೆ ಮಾತ್ರ ವಶವಾಗಲಿ. ವಾಯುಸಿತ ಭೀಮಸೇನನಿಗೆ ಕೊಡಬೇಡ. ಪಂಚಭೂತಗಳ ಸಾಕ್ಷಿ, ಅಷ್ಟದಿಕ್ಪಾಲಕರ ಸಾಕ್ಷಿ. ಸಿರಿವರಂತ ಶ್ರೀ ಭೀಮೇಶನು ಬಂದ ಕಾಲಕ್ಕೂ ಕೊಡಬೇಡ ತಾಯಿ ಸೌಖ್ಯ ಪ್ರದಾಯಿ. ಕೇಳಿದೆಯೋ ಈ ಧರ್ಮ ನರೇಂದ್ರ ಆಡಿದ ಉರುಬರ ವಚನ ರೀತಿ ಕೇಳಿದಿನಿ ದೇವ. ಅಣ್ಣ ಧರ್ಮ ಭೂಪತಿ ಎಂತ ಮಾತನಾಡಿದ. ಈ ಧನುರ್ಬಾಣವನ್ನು ಅರ್ಜುನನ ಒಬ್ಬನಿಗೆ ವಶವಾಗಬೇಕೆ? ನಾನು ನಿನ್ನ ಪಾಲಿಗೆ ಕೌರವರಾಗನೇ ಹೇಗೆ? ಈಗ ನ್ಯಾಯವೇ? ಪರಿಪರಿಯಿಂದ ನಿಮ್ಮನ್ನ ನಂಬಿದ್ದಕ್ಕೆ ಇಂಥ ನುಡಿಯನ್ನ ನುಡಿಯಬಹುದು. ನಾನೇ ನಿನ್ನ ಮಾತು ಮೀರಿ ಕುಳಿತರೆ ತಾವ ದೇವತರು ಆಜ್ಞೆ ಏನು ಮಾಡುವುದು? ಈ ಕಾಲಿನ ಆಜ್ಞೆ ಹಾಕಿದೆ ತಾಗಿದೆ ಎಲ್ಲ ಸಮಯಂ ತೆಗೆದುಕೊಂಡು ಅಸ್ತಿನವತಿಯವಾಗ ಆದರೆ ಎಂದಕ್ಕೆ ಕುಲಕಂಟಕನಾದ ಕವರವನ್ನು ಅರಿಗಿನ ಮನೆಯಲ್ಲಿ ಇಟ್ಟು ಹತ್ತನ್ನ ಹಚ್ಚಿದ ಕಾಲದಲ್ಲಿ ನಿಮ್ಮೆಲ್ಲರನ್ನ ಕಡೆಗೆ ತಂದವರು ನಾನು ಧರ್ಮಾನಂದನ ನಿದ್ರೆಯಿಂದಿದ್ದ ನಿಮ್ಮೆಲ್ಲರನ್ನು ನಮ್ಮೂರೆಂದು ಬಂದ ಹಿಡಂಬ ಸೂರರು ಕದನದವರು ಸಾವಯವ ಮಾಡಿದವರು ನಾನು ಏಕಚಕ್ರಪುರದಲ್ಲಿ ಬಕ ನಮ್ಮ ರಕ್ಕಸನ ಸೆಳ ನೆಲಕ್ಕೆ ಅಪ್ಪಳಿಸಿ ಭೂಸುರರ ಭಯವನ್ನು ಪರಿಹರಿಸಿದವರು ನಾನು ಪಾಂಚಾಲ್ಯ ನಗರದಲ್ಲಿ ದ್ರೌಪದಿಯ ಸ್ವಯಂವರ ಕಾಲದಲ್ಲಿ ದ್ರುಪದರಾಯನ ಪಟ್ಟಣಕ್ಕೆ ಮುಚ್ಚಂ ಹಾಕಿದ ದೇಶಾಧಿಪುರಂ ಕುಪ್ಪಳಿಸಿ ಎಮ್ಮರದಿಂದ ಹಪ್ಪಳಿಸಿ ಎಪ್ಪಾಲಯನ್ನು ಮಾಡಿಸಿದವರು ನಾನು ಘೋಷಯಾತ್ರಿ ಬಂದ ಮುಸ್ಲಿಂ ಬಿಗಿದ ಚಿತ್ರಸೇನ ಕೂಡ ಯುದ್ಧಕ್ಕೆ ಹೋದ ಪಾರ್ಥರಿಗೆ ಬೆಂಬಲವಾಗಿ ಹೋಗಿ ಯಕ್ಷ ಸಿದ್ಧರನ್ನು ಸಿಕ್ಕಿಸಿ ಅಂತರಿಕ್ಷಕ್ಕೆ ಹೊರಿಸಿದವನು ನಾನು ಹಿಂದಕ್ಕೆ ಹರಣ್ಯದಲ್ಲಿ ದ್ರೌಪದಿಯನ್ನು ಪರಿಪರಿಯಿಂದ ಭಂಗಪಡಿಸಿದ ದುಷ್ಟ ಸೈನ್ಯವನ್ನು ಬಿಡಲು ರಥದ ಮುಂಭಾಗಕ್ಕೆ ಕಟ್ಟಿದವರು ನಾನು ಅದು ಈ ಶ್ವೇತವಾಹನರು ವನಿತಾಮಣಿಯ ಹೋದ ದ್ರೌಪದಿಯ ಸೌಗಂಧಿಕ ಪುಷ್ಪಂತರ ಹೇಳದಲ್ಲಿ ಜಟಾಸುರನ ಕೊಂಡವರ ನಾನು ಅಣ್ಣ ಯಮನಂದನ ಕಾಮ್ಯಾಕ ವರದಲ್ಲಿ ಕಿಮ್ಮಿರಿ ನಮ್ಮ ಧಾನ್ಯವನ್ನು ಸಿಡಿದವರು ನಾನು ಸ್ವರ್ಗದಿಂದ ಪುರುಷ ಮೃಗವನ್ನು ತಂದವರು ನಾನು
ಜಾತಲೆ ವೃಕ್ಷದಲ್ಲಿರುವ ಆಯುಧಗಳ ಪ್ರಾರ್ಥನೆ ಕೊಟ್ಟು ಎಣ್ಣೆಗೆ ಕೊಡಬೇಡಂತ ಹೇಳಿಯಲ್ಲ, ನಾನೇ ಅಂತ ಸಮರ್ಥರಲ್ಲ. ಸಣ್ಣ ವೃಕ್ಷಂಬುಡ ಮೇಲೆ ಆಗುವಂತೆ ಕಿಟ್ಟಿ ಪಡವಿಗೆ ಅಪ್ಪಳಿಸಿ ದೊಡ್ಡದಾದ ಒಂದು ಗುಡ್ಡದ ಬಂಡಿಯ ಮೇಲೆ ಕಸಕಸನ ಗಂಧವಂತೆ ಅಂಗಹಂಗೆಲ್ಲ ಲೇಪಿಸುತ್ತಾರ. ನನ್ನಲ್ಲಿ ಏನಾದರೂ ಬಂದಿರೋದೇ ಈ ಧನುರ್ಬಾಣಂದು ಶ್ರೀ ವಲ್ಲಭರ ಮನೆಯಾಗಲಿ ಅಪ್ಪಳಿಸಿ ವೀರ ಬಬ್ಬ ಇಟ್ಟ ಅಷ್ಟದಿಕ್ಕಾಲುಗಳನ್ನು ಲಕ್ಷಿಸುವ ವೃತ್ತರಾಷ್ಟ್ರ ವೈದ್ಯುಲರು ಧೀರವಿದ್ದರೆ ಅತಿ ಜಾಗೃತಿಯಿಂದ ಬರೆಯುವ ಖಂಡಿಯ ಹಾಗ್ರಜ ಈ ಮಾತು ಸಹಜ. ಖಾಲಿ ಮಂದಿ ಯಾರು ಬರ್ಬಾರ್ದು. ಇಂದು ಮನೆ ಗತಿಯಾಯ್ತು ಏಮೈಗೆ, ಇಂದು ಹಾಳಾಗ ಬಲ್ಲವಲ್ಲಿ ಅರಸಾಗುವ ಒಳ್ಳೆ ಸೊಗಸಾಗುವ ಮುತ್ತಿನಂತ ಮಾತಂದು ಗೊತ್ತೇನಮ್ಮ, ನಿನಗೆ ಗೊತ್ತೇನಮ್ಮ, ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು, ಇಂದು ಕಾಲಕ್ಕೆ ತಕ್ಕಂತೆ ಕೊನೆಯಬೇಕು. ಜಮ್ಮನವರಿತ ಬೆಳಗ್ಗೆ ಮುಂಜಾನೆ ಬಂದಾತ. ಕೋಟಿ ಗರ್ಜನೆಯಿಂದ ಬಂದಂತ ದೊರೆಯನ್ನು ದಾರೆಂದು ಕೇಳಿದ ದೇವ ಎದ್ದು ಬಂದು ಹೇಳಪ್ಪ ಮಡಿವಾಳ್ರ ಮಾವ. ವೀರಭದ್ರನನ್ನು
ವೀರನಂದಾರನ್ನು ಕೇಳುವುದಕ್ಕೆ ನೀನು ಸರಿ ಓ ದೇವ, ನಾವು ದಾರಂದರೆ ಸತ್ಯ ಧರ್ಮದ ಮೂಲ, ನೀತಿ ನಡೆದಿಯ ಮೂಲ, ಶಾಂತಿಶೀಲದ ಮೂಲ, ಸ್ವಾರ್ಥ ಪಾಪದ ಮೂಲ, ಸರಾಯಿ ಸಾವಿಗೆ ಮೂಲ, ಓಸಿ ಈಸ್ವೇಡ್ ಸಾಲದ ಮೂಲ, ಪರಸ್ತ್ರೀಯರ ಸಾವಾಸವಂತೂ ಏಳು ರೋಗಕ್ಕೆ ಮೂಲ, ಈ ಬಯಲಾಟಕ್ಕೆ ಹಾರ್ಮೋನಿಯಂ ಮಾಸ್ಟರೇ ಮೂಲ ಕಾರಣವೆನ್ನುತ್ತಾರೆ ದೇವ. ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ. ಸಾರಥಿ ನಾವುದಾರೆಂದರೆ ಯಾರು ದೇವ? ಚಂಡ ಪ್ರಚಂಡ ಭುಜಬಲ ದಂಡ ಖಂಡನ ದೊಳ್ಳ ಮುಂಕಂಡ ಹಂಡಲದ ಬರವ ಮಂಡಲೀಕರ ಮಂಡಗಳನ್ನು ಈಕೋ ಎಣ್ಣಗಳ ಪುಂಡರೀಕರ ನಡೆಯುವುಗಳ ತಂಡದಿಂದ ಭುಜಬಲ ತಂಡ ಯಾಕನಂತೆ ಉದ್ಘಟಿಸುವ ಮತ್ತು ಭಾಗ್ಯ ನಾಸಿಕಾಗ್ರತರ ಹೊಳೆಯುವ ಕಾರ್ಪೊಗೆಗೆ ಕೂರ್ಮನು ಕುಗ್ಗಿದನು ಆದಿಶೇಷನ ತರ ಬಾಗಿದರ ಬಳಿಯೇ ದಿಕ್ಕಂಚುಗಳ ಕೆರ್ರಂದವರಿದ್ದವು. ಇಂಥ ದೃಢಬಲಾಟಕರ ಜಲಜಭಾಗುತ್ತಯ ಸತ್ವಕ್ಕೆ ಜಲಜಭಾಜನಾದಿಗಳ ಕಡವಾಗಿ ಭೈರ್ಯವನ್ನು ನವಮಂಡಲದಲ್ಲಿ ಅಡಿಗಡಿಗೆ ಬಿಡಲು ಕೊಂಡಾಡುವರು. ಕಾಲಾರೆಯೇಳು ಶೀಲ ಸ್ವಭಾವದಿಂದ ಕಾಲ ಭೈರವನಂತೆ ಗುಡಿಸಿ ಸಿಂಹ ಬಬ್ಬೆಯನ್ನಿಟ್ಟರೆ ಯಾವ ಧೈರ್ಯಗಳ ಗರ್ಭ ನಿರ್ಧಾರಣಗಳಾಗಿದವು. ಸಾರಥಿ ಇದು ಹಲ್ಲದ ಈ ಜಗದ್ವಲಯದೊಳ ಮಿಗಿಲನೆ ಭಗತ್ರಿಯ ವಂಶರಿಗೆಲ್ಲದ ಸುಳ್ಳನಂತೆ ಒಬ್ಬ ಕೆ ರಾಜನ ಪೌತ್ರ ರಥಗಾರನ ಪುತ್ರ ಮಾಳವಿಯ ಸುಪುತ್ರ ಸಲಮಲ ಪವಿತ್ರ ಸಾರಥಿ ವಿರಾಟನ ಮೋಹದ ಸಾಗರಕ್ಕೆ ಜಯ ಮಾತೃಕನಂತೆ ಒಪ್ಪುವ ಬಂಧುರ ಬಲಗದ ಸಿಂಹ ಶಕ್ತಿಯುಳ್ಳ ವೀರಾದಿ ವೀರ ಕೀಚಕ ಮಹಾರಾಜನಂದು ಕೈಯರ ಸಾರಥಿ ಸಣ್ಣ ಬಾಟ್ಲಿ ತಗೋಣ ದೇವಣ್ಣ. ವೀರ ಕೀಚಕ ಮಹಾರಾಜರೇ, ಬಂಗಾಳದಿಂದ ಕಂಗೊಳಿಸುವ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ ಬಳಿ ಬೈರಿಯರೈ ಸಾರಥಿ ಬಂಗಾರ ಮಣಿಮಯ ಕೆತ್ತನೆಗಳಿಂದ ಅಲಂಕೃತವಾದ ಈ ಸುಂದರ ಸಭಾರಂಗ ಮಂಟಪಕ್ಕೆ ನಾನು ಬಂದ ಕಾರಣವೇನೆಂದು ಕೇಳಿದೆಯಾ? ಹೌದು ದೇವ. ಸಾರಥಿ ಭೂಪತಿ, ಹಾಗಾದರೆ ಹೇಳಿದನು, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳಿದ ದೇವ. ವಿದ್ಯಾಬಲ ಸಮುದ್ರ ಸನ್ನಿಧಿಯಂತೆ ದೊಡ್ಡ ನಿರ್ವಿದ್ಯಬಲ ಪ್ರಸಿದ್ಧಿ ಬಂದ 56 ದೇಶಾಧಿಪಗಳಿಗೆ ಹೀಗೆ ನೆನಪ ನಮ್ಮ ಭಾವನಾದ ವಿರಾಟ ಭೂಪಾಲನಿಗೆ ಕಿಂಚುತ್ತಾದರ ಭಯವಿಲ್ಲವೇ? ರಾಜ್ಯ ಕಾರ್ಯಗಳನ್ನು ನೆರವೇರಿಸಿ ಇದು ಅಲ್ಲದೆ ಈ ದಿನ ನಮ್ಮ ಹಗಜೇವಾದ ಸುದೇಶ್ನ ದೇವಿಯ ಸಭಾಸ್ಥಾನಕ್ಕೆ ಹೋಗುವುದಕ್ಕಾಗಿ ಬರೋಣವಾಯಿತು. ಸಾರಥಿ ತಿಳಿಯಿತ ಈ ಕೀಚಕ ಮಹಾರಾಜನು ಬಂದ ಸಂಗತಿ ತಿಳಿಯಿತು ಭೂಪತಿ. ಪೀಠವನ್ನು ಅಲಂಕರಿಸಿರಿ, ಜಾಗ್ರತೆ. ಈ ಮುಂದೆ ಸಂಗತಿ ಸಾರಥಿ ಭೂಪತಿ, ಮತ್ತು ರತ್ನವದ್ದ ವೈಡೂರ್ಯಾದಿಗಳಿಂದ ಕುಂದನಗಳನ್ನಿಟ್ಟು ನಿರ್ಮಿಸಿದ ರಥವನ್ನು ಸಿದ್ಧಪಡಿಸು. ಆ ರಥಕ್ಕೆ ವಾಯು ವೇಗಕ್ಕಿಂತ
ಇದಕ್ಕಿಂತ ಮೀರಿ ನಡೆಯುವ ಸಪ್ತ ಧ್ರುವಗಳನ್ನು ತಂದು ಬಂದಿಸು. ಅಲ್ಲ ಸಾರಥಿ ಭೂಪತಿ, ಜಾಗೃತಿಯಿಂದ ನಮ್ಮ ಗಜಳ ಇರುವ ಸ್ಥಾನಕ್ಕೆ ಹೋಗೋಣ. ನಡೆಯರೇ ಸಾರಥಿ, ಓಡಿ ರಥವನ್ನು ನಿಮ್ಮಿಷ್ಟರಂತಾಗಲಿ ಭೂಪತಿ. ಪ್ರಬುದ್ಧನಾದ ಎಲೈಧೂತ ದೇವ, ಇದೇನು ವಿಪರೀತ? ಅದೇನು ದೇವ? ಈ ಹೊತ್ತಿನ ದಿವಸ ನಮ್ಮ ಗಜೇಳಾದ ಸುದೇಶ್ನ ದೇವಿಯ ಸಭಾಸ್ಥಾನವೇ ಒಂದು ರೀತಿಯಾಗಿ ಕಾಣಬದಲ್ಲ? ಹೌದು ದೇವ. ಸಾರಥಿ, ಎತ್ತ ನೋಡಿದರು ಮುದ್ದಿನ ಗೊನೆಗಳಿಂದಲೂ ಮರಕಥದ ತೆನೆಗಳಿಂದಲೂ ನೀಲಮಣಿ ನೆಲೆಗಟ್ಟಿನಿಂದಲೂ ಸಾಂದ್ರತರನಾಗಿ ಪರಿಶೋಧಿಸುವುದಲ್ಲ? ಹೌದು ದೇವ. ದ್ವಾರಾಧಿಪ ದೇವ, ನಮ್ಮ ಗಜರ ಸ್ಥಾನವನ್ನು ವರ್ಣಿಸುವುದು ಆಗಿರಲಿ. ವೀರಾದಿ ವೀರ ಕೀಚಕ ಮಹಾರಾಜನು ಬಂದು ಮಹದ್ವಾರದ ಮುಂಭಾಗದೊಳ ನಿಂತಿರುವನೆಂದು ನಮ್ಮ ಗಜರಾದ ಪ್ರದೇಶದ ದೇವಿಗೆ ತಿಳಿಸಿ ಬರುವಂತ ನಾನು ಸಾರಥಿ, ಹೋಗಿ ನಿನ್ನ ಗಜ ನಿಮ್ಮಿಷ್ಟರಂತಾಗಲಿ ಭೂಪತಿ.